ಇಟ್ ಈಸ್ ಅಲೈವ್, ಇದು ಜೀವಂತವಾಗಿದೆ. ಇಟ್ ಈಸ್ ಅಲೈವ್ ಅಂದರೆ ಇದು ಜೀವಂತವಾಗಿದೆ ಅಂತ ಅರ್ಥ. ಕಿರಣ್ ಈಸ್ ಎಜಿಲ್, ಕಿರಣ್ ಚುರುಕಾಗಿದ್ದಾನೆ, ಲವಲವಿಕೆಯಿಂದಿದ್ದಾನೆ. ಹಿ ಈಸ್ ಎ ಕವರ್ಡ್, ಅವನು ಹೇಡಿ, ಅವನು ಹೇಡಿ ಅಲ್ಲಕ್ಕೆ ಇಂಗ್ಲೀಷ್ನಲ್ಲಿ ಹಿ ಈಸ್ ಎ ಕವರ್ಡ್ ಅಂತ ಹೇಳ್ತೀವಿ. ನೆಕ್ಸ್ಟ್, ಇಟ್ ಈಸ್ ವಂಡರ್ಫುಲ್, ಇದು ಅದ್ಭುತವಾಗಿದೆ, ಇದು ಅದ್ಭುತವಾಗಿದೆ. ಹಿ ಈಸ್ ಇಂಪ್ರೆಸಿವ್, ಹಿ ಈಸ್ ಇಂಪ್ರೆಸಿವ್, ಅವನು ಯೋಚಿಸದೆ ಮುನ್ನುಗ್ಗುವವನು, ಅವನು ಯೋಚಿಸದೆ ಮುನ್ನುಗ್ಗುವವನು ಅಂದರೆ ಆತುರದಿಂದ ಮುನ್ನುಗ್ತಾನೆ ಅಂತ ಹೇಳ್ತೀವಲ್ಲ ಆ ರೀತಿ. ಹಿ ಈಸ್ ಹೋಮ್ಲೆಸ್, ಹಿ ಈಸ್ ಹೋಮ್ಲೆಸ್ ಅಂದರೆ ಅವನು ನೆಲೆಯಿಲ್ಲದವನು. ನೆಲೆಯಿಲ್ಲದವನು ಅಂದರೆ ಅವನಿಗೆ ಇರಾಕ್ ಮನೆ ಇರಲ್ಲ, ಏನೂ ಇರೋದಿಲ್ಲಲ್ಲ, ಬೀದಿಯಲ್ಲಿ ಇರ್ತಾನಲ್ಲ, ಅವನಿಗೆ ಹೋಮ್ಲೆಸ್ ಅಂತ ಕರಿತೀವಿ, ಅವನು ನೆಲೆ ಇಲ್ಲದವನು. ಐ ಆಮ್ ಅಫ್ರೈಡ್ ಆಫ್ ಡಾಗ್ಸ್, ನಾನು ನಾಯಿಗಳಿಗೆ ಹೆದರುತ್ತೇನೆ, ನಾನು ನಾಯಿಗಳಿಗೆ ಹೆದರುತ್ತೇನೆ ಅಲ್ಲಕ್ಕೆ ಇಂಗ್ಲೀಷ್ನಲ್ಲಿ ಐ ಆಮ್ ಅಫ್ರೈಡ್ ಆಫ್ ಡಾಗ್ಸ್ ಅಂತ ಹೇಳಬೇಕು. ಅಫ್ರೈಡ್ ಅಂದರೆ ಹೆದರುತ್ತೇನೆ. ದಿಸ್ ಐಟಮ್ ಈಸ್ ಫ್ರಾಗಿಲ್, ದಿಸ್ ಐಟಮ್ ಈಸ್ ಫ್ರಾಗಿಲ್, ಈ ವಸ್ತು ನಾಜೂಕಾಗಿದೆ ಅಥವಾ ದುರ್ಬಲವಾಗಿದೆ ಅಂತ ಹೇಳ್ತೀವಲ್ಲ ಹಾಗೆ. ಐ ಆಮ್ ಗುಡ್ ಆ್ಯಟ್ ಟೆನ್ನಿಸ್, ಐ ಆಮ್ ಗುಡ್ ಆ್ಯಟ್ ಟೆನ್ನಿಸ್ ಅಂದರೆ ನನಗೆ ಟೆನ್ನಿಸ್ ಚೆನ್ನಾಗಿ ಬರುತ್ತದೆ, ನನಗೆ ಟೆನ್ನಿಸ್ ಚೆನ್ನಾಗಿ ಬರುತ್ತದೆ. ದಿಸ್ ಪ್ಲೇಸ್ ಈಸ್ ಗ್ಲೂಮಿ, ದಿಸ್ ಪ್ಲೇಸ್ ಈಸ್ ಗ್ಲೂಮಿ, ಈ ಸ್ಥಳ ಕತ್ತಲೆಯಾಗಿದೆ ಅಥವಾ ಮಬ್ಬಾಗಿದೆ ಅಂತ ಹೇಳ್ತೀವಲ್ಲ ಅದಕ್ಕೆ. ಯುವರ್ ಬೇಬಿ ಈಸ್ ಅಡರೋಬೆಲ್, ಯುವರ್ ಬೇಬಿ ಈಸ್ ಅಡರೋಬೆಲ್, ನಿಮ್ಮ ಮಗು ಮುದ್ದಾಗಿದೆ, ನಿಮ್ಮ ಮಗು ಮುದ್ದಾಗಿದೆ ಅಲ್ಲಕ್ಕೆ ಇಂಗ್ಲೀಷ್ನಲ್ಲಿ ಹೇಳ್ತೀವಿ ಯುವರ್ ಬೇಬಿ ಈಸ್ ಅಡರೋಬೆಲ್. ಹಿ ಈಸ್ ರೆಡಿ ಫಾರ್ ದ ಟೆಸ್ಟ್, ಅವನು ಟೆಸ್ಟ್ಗೆ ರೆಡಿಯಾಗಿದ್ದಾನೆ, ಅವನು ಟೆಸ್ಟಿಗೆ ರೆಡಿಯಾಗಿದ್ದಾನೆ ಅಂತ ಇಂಗ್ಲೀಷ್ನಲ್ಲಿ ಯಾವ ರೀತಿ ಹೇಳ್ತೀವಿ ಅಂದ್ರೆ ಹಿ ಈಸ್ ರೆಡಿ ಫಾರ್ ದ ಟೆಸ್ಟ್ ಅಂತ ಹೇಳ್ತೀವಿ. ದಿಸ್ ಈಸ್ ನಾಟ್ ಎ ಸೀರಿಯಸ್ ಇಶ್ಯೂ, ಇದು ಗಂಭೀರವಾದ ವಿಷಯವಲ್ಲ, ಇದು ಗಂಭೀರವಾದ ವಿಷಯವಲ್ಲ ಅಂತ ಹೇಳಕ್ಕೆ ಇಂಗ್ಲೀಷ್ನಲ್ಲಿ ದಿಸ್ ಈಸ್ ನಾಟ್ ಎ ಸೀರಿಯಸ್ ಇಶ್ಯೂ ಅಂತ ಹೇಳಬೇಕು. ಏನು, ದಿಸ್ ಈಸ್ ನಾಟ್ ಎ ಸೀರಿಯಸ್ ಇಶ್ಯೂ. ಐ ಆಮ್ ನಾಟ್ ಜೆಲಸ್ ಆಫ್ ಹೀಸ್ ಮಾರ್ಕ್ಸ್, ಅವನ ಮಾರ್ಕ್ಸ್ಗಳ ಬಗ್ಗೆ ನನಗೆ ಅಸೂಹೆ ಇಲ್ಲ, ಅವನ ಮಾರ್ಕ್ಸ್ಗಳ ಬಗ್ಗೆ ನನಗೆ ಅಸೂಹೆ ಇಲ್ಲ ಅಂತ ಹೇಳೋಕ್ಕೆ ಇಂಗ್ಲೀಷ್ನಲ್ಲಿ ಐ ಆಮ್ ನಾಟ್ ಜಲಸ್ ಆಫ್ ಹೀಸ್ ಮಾರ್ಕ್ಸ್ ಅಂತ ಹೇಳಬೇಕು. ಜಲಸ್ ಅಂದರೆ ಅಸೂಹೆ. ನೆಕ್ಸ್ಟ್, ಐ ಆಮ್ ನಾಟ್ ಆಟ್ ಆಲ್ ನರ್ವಸ್, ನಾನು ಸ್ವಲ್ಪವೂ ಗಾಬರಿಗೊಂಡಿಲ್ಲ ಅಥವಾ ಹೆದರಿಕೊಂಡಿಲ್ಲ. ಅದನ್ನು ಇಂಗ್ಲೀಷ್ನಲ್ಲಿ ಈ ರೀತಿ ಹೇಳಬೇಕು, ಐ ಆಮ್ ನಾಟ್ ಆಟ್ ಆಲ್ ನರ್ವಸ್, ನಾನು ಸ್ವಲ್ಪವೂ ಗಾಬರಿಗೊಂಡಿಲ್ಲ ಅಥವಾ ಹೆದರಿಕೊಂಡಿಲ್ಲ ಅಂತ ಅರ್ಥ. ನೆಕ್ಸ್ಟ್, ಯು ಆರ್ ಇಂಪೇಟೆಂಟ್, ನೀನು ತಾಳ್ಮೆ ಇಲ್ಲದವನು. ಹೇಳ್ತಿರ್ತಾರಲ್ಲ ಯಾರು ಹಿರಿಯರು ಸಿಟ್ಟೊಳಗೆ ಏನರ ಮಾಡಿದ್ರೆ ನಿನಗೆ ತಾಳ್ಮೆನೇ ಇಲ್ಲಲ್ಲೋ ಅಂತಾರಲ್ಲ, ಆ ರೀತಿ ಇಂಗ್ಲೀಷ್ನಾಗ ಯಾವ ರೀತಿ ಹೇಳ್ಬೇಕಂದ್ರೆ ಯು ಆರ್ ಇಂಪೇಟೆಂಟ್, ಯು ಆರ್ ಇಂಪೇಟೆಂಟ್ ಅಂದರೆ ನಿನಗೆ ತಾಳ್ಮೆ ಇಲ್ಲ ಅಂತ ಅರ್ಥ. ಇಟ್ ಈಸ್ ಎ ಹೆಲ್ತಿ ಮೀಲ್, ಇದು ಆರೋಗ್ಯಕರ ಊಟ, ಇದು ಆರೋಗ್ಯಕರ ಊಟ ಅಂತ ಹೇಳೋಕ್ಕೆ ಇಂಗ್ಲೀಷ್ನಲ್ಲಿ ಇಟ್ ಈಸ್ ಎ ಹೆಲ್ತಿ ಮೀಲ್ ಅಂತ ಹೇಳಬೇಕು. ಇದು ಅಮೂಲ್ಯವಾದ ಉಂಗುರ, ಇದು ಅಮೂಲ್ಯವಾದ ಉಂಗುರ, ಅದನ್ನು ಇಂಗ್ಲೀಷ್ನಾಗ ಯಾವ ರೀತಿ ಹೇಳ್ಬೇಕಂದ್ರೆ ಇಟ್ ಈಸ್ ಎ ಪ್ರೈಸಿಸ್ ರಿಂಗ್, ಇಟ್ ಈಸ್ ಎ ಪ್ರೈಸಿಸ್ ರಿಂಗ್ ಅಂತ ಹೇಳ್ತೀವಿ. ನೆಕ್ಸ್ಟ್ ವರ್ಡ್, ಇಟ್ ಈಸ್ ಎ ರಿಲಯಬಲ್ ಬ್ರ್ಯಾಂಡ್, ಇದು ವಿಶ್ವಾಸನೀಯ ಬ್ರ್ಯಾಂಡ್, ಇದು ವಿಶ್ವಾಸನೀಯ ಬ್ರ್ಯಾಂಡ್ ಅಂತ ಹೇಳೋಕ್ಕೆ ಇಂಗ್ಲೀಷ್ನಲ್ಲಿ ಇಟ್ ಈಸ್ ಎ ರಿಲಯಬಲ್ ಬ್ರ್ಯಾಂಡ್ ಅಂತ ಹೇಳಬೇಕು. ಇಟ್ ಈಸ್ ಎ ರಿಲಯಬಲ್ ಬ್ರ್ಯಾಂಡ್. ನೆಕ್ಸ್ಟ್, ನನ್ನ ಚರ್ಮ ತುಂಬ ತುರಿಕೆಯಾಗಿದೆ,
ನನ್ನ ಚರ್ಮ ತುಂಬ ತುರಿಕೆಯಾಗಿದೆ. ಇದಕ್ಕೆ ಇಂಗ್ಲೀಷ್ನಲ್ಲಿ ಹೇಳ್ತೀವಿ ಮೈ ಸ್ಕಿನ್ ಈಸ್ ವೆರಿ ಇಚ್ಚಿ. ಮೈ ಸ್ಕಿನ್ ಈಸ್ ವೆರಿ ಇಚ್ಚಿ ಅಂತೆ. ಅವನು ತಿಳಿದುಕೊಳ್ಳಲು ಕುತೂಹಲಕಾರಿಯಾಗಿದ್ದಾನೆ. ಅಂದರೆ ಯಾವುದಾದ್ರೂ ವಿಷಯ ಒಂದು ಹೇಳ್ತಿರ್ತಾರಲ್ಲ, ಯಾರು ಟೀಚರ್ ಆಗಲಿ ಯಾರೇ ಆಗಲಿ, ಅವಾಗ ನಾವು ಹೇಳ್ತೀವಲ್ಲ, ಅವ್ರ ತನ್ನಲ್ಲಿ ಭಾಳ ಕುತೂಹಲಿ ಐತಿ, ಅವನು ಅದನ್ನು ತಿಳ್ಕೊಳ್ಳೋ ಕುತೂಹಲಿಕಾರಿಯಾಗಿದ್ದ ನೋಡಂತೀವಲ್ಲ, ಅದನ್ನು ಇಂಗ್ಲೀಷ್ನಾಗ ಯಾವ ರೀತಿ ಹೇಳ್ತೀವಂದ್ರೆ ಹಿ ಈಸ್ ಈಗರ್ ಟು ನಾವ್. ಹಿ ಈಸ್ ಈಗರ್ ಟು ನಾವ್. ಅವನು ತಿಳಿದುಕೊಳ್ಳಲು ಕುತೂಹಲಕಾರಿಯಾಗಿದ್ದಾನೆ. ನೆಕ್ಸ್ಟ್ ವಾಕ್ಯ, ಸಂಜು ಈಸ್ ಎ ಟ್ಯಾಲೆಂಟೆಡ್ ಗರ್ಲ್. ಸಂಜು ಒಬ್ಬ ಪ್ರತಿಭಾವಂತ ಹುಡುಗಿ. ಸಂಜು ಒಬ್ಬ ಪ್ರತಿಭಾವಂತ ಹುಡುಗಿ ಅಲ್ಲಕ್ಕೆ ಇಂಗ್ಲೀಷ್ನಲ್ಲಿ ಸಂಜು ಈಸ್ ಎ ಟ್ಯಾಲೆಂಟೆಡ್ ಗರ್ಲ್ ಅಂತ ಹೇಳಬೇಕು. ಅವಳು ಒಬ್ಬ ಮುಗ್ಧ ಹುಡುಗಿ. ಇದನ್ನು ಇಂಗ್ಲೀಷ್ನಲ್ಲಿ ಈ ರೀತಿ ಹೇಳಬೇಕು, ಸಿ ಈಸ್ ಆ್ಯನ್ ಇನ್ನೋಸೆಂಟ್ ಗರ್ಲ್. ಸಿ ಈಸ್ ಆ್ಯನ್ ಇನ್ನೋಸೆಂಟ್ ಗರ್ಲ್ ಅಂತ ಹೇಳಬೇಕು. ಇದು ಕಿರಿದಾದ ರಸ್ತೆ. ಅದು ಘಾಟ್ ಸೆಕ್ಷನ್ನಲ್ಲಿ ಅಥವಾ ಎಲ್ಲಾದರೂ ಟ್ರಾವೆಲ್ ಮಾಡುವಾಗ ಹೇಳ್ತೇವಲ್ಲ, ಇದು ತುಂಬ ಕಿರಿದಾದ ಹತ್ತಿಯಾದ ರಸ್ತೆ ಇದೆ ಅಂತ. ಇದರ ಇಂಗ್ಲೀಷ್ನಾಗ ಯಾವ ರೀತಿ ಹೇಳ್ಬೇಕಂದ್ರೆ ದಿಸ್ ಈಸ್ ಎ ನ್ಯಾರೋ ಸ್ಟ್ರೀಟ್. ದಿಸ್ ಈಸ್ ಎ ನ್ಯಾರೋ ಸ್ಟ್ರೀಟ್ ಅಂತ ಹೇಳಬೇಕು. ನೆಕ್ಸ್ಟ್, ಅದೊಂದು ಭಯಾನಕವಾದ ಕತೆ. ಈ ವಾಕ್ಯಗೆ ಇಂಗ್ಲೀಷ್ನಲ್ಲಿ ಯಾವ ರೀತಿ ಹೇಳ್ಬೇಕಂದ್ರೆ ದ್ಯಾಟ್ಸ್ ಎ ಹಾರಿಬಲ್ ಸ್ಟೋರಿ. ದ್ಯಾಟ್ಸ್ ಎ ಹಾರಿಬಲ್ ಸ್ಟೋರಿ. ಅದೊಂದು ಹಾಸ್ಯಭರಿತ ಪ್ರದರ್ಶನ. ಅದೊಂದು ಹಾಸ್ಯಭರಿತ ಪ್ರದರ್ಶನ. ದ್ಯಾಟ್ಸ್ ಎ ಹಿಲಿರಿಯಸ್ ಶೋ. ದ್ಯಾಟ್ಸ್ ಎ ಹಿಲಿರಿಯಸ್ ಶೋ. ಅವಳು ಒಬ್ಬ ಮನಮೋಹಕ ತಾರೆ. ಇದನ್ನು ಸಿ ಈಸ್ ಎ ಗ್ಲ್ಯಾಮರಸ್ ಸ್ಟಾರ್ ಅಂತ ಹೇಳಬೇಕು. ಸಿ ಈಸ್ ಎ ಗ್ಲ್ಯಾಮರಸ್ ಸ್ಟಾರ್. ಅವಳು ಒಬ್ಬ ಮನಮೋಹಕ ತಾರೆ. ನೀನು ಮರೆಗುಳಿ, ನೀನು ಮರೆಯುವ ವ್ಯಕ್ತಿ ಅಂತ ಹೇಳ್ತೀವಲ್ಲ, ಅದನ್ನು ಇಂಗ್ಲೀಷ್ನಲ್ಲಿ ಯು ಆರ್ ಅಬ್ಸೆಂಟ್ ಮೈಂಡೆಡ್ ಅಂತ ಹೇಳಬೇಕು. ಯು ಆರ್ ಅಬ್ಸೆಂಟ್ ಮೈಂಡೆಡ್. ಅದೊಂದು ಅನುಮಾನಾಸ್ಪದ ಬ್ಯಾಗ್. ಅದೊಂದು ಅನುಮಾನಾಸ್ಪದ ಬ್ಯಾಗ್ ಅಂತ. ಅದನ್ನು ಇಂಗ್ಲೀಷ್ನಲ್ಲಿ ದ್ಯಾಟ್ ಈಸ್ ಎ ಸಸ್ಪೇಸಿಯಸ್ ಬ್ಯಾಗ್. ದಟ್ ಈಸ್ ಎ ಸಸ್ಪೇಸಿಯಸ್ ಬ್ಯಾಗ್ ಅಂತ ಹೇಳ್ತೀವಿ. ಅವನೊಬ್ಬ ಇಷ್ಟವಿಲ್ಲದ ಕೆಲಸಗಾರ. ಇಷ್ಟವಿಲ್ಲದೆ ಕೆಲಸ ಮಾಡುವವ ಅಂದರೆ ಕೇರ್ಲೆಸ್ ಅಂತೀವಲ್ಲ. ಹಿ ಈಸ್ ಎ ರಿಲಿಷಿಯಂಟ್ ವರ್ಕರ್. ಹಿ ಈಸ್ ಎ ರಿಲಿಟೆಂಟ್ ವರ್ಕರ್ ಅಂತ ಹೇಳಬೇಕು. ನೆಕ್ಸ್ಟ್, ಅದೊಂದು ಹಾಸ್ಯಾಸ್ಪದವಾದ ಪ್ರತ್ಯುತ್ತರ. ಇದಕ್ಕೆ ದ್ಯಾಟ್ ಈಸ್ ಎ ರೆಡಿಕ್ಯುಲಸ್ ರಿಪ್ಲೈ ಅಂತ ಹೇಳಬೇಕು. ದಟ್ ಈಸ್ ಎ ರೆಡಿಕ್ಯುಲಸ್ ರಿಪ್ಲೈ. ಇವು ಸಾಧಾರಣ ಮಾರ್ಕ್ಸ್ಗಳು. ದೀಸ್ ಆರ್ ಎವರೇಜ್ ಮಾರ್ಕ್ಸ್. ದೀಸ್ ಆರ್ ಎವರೇಜ್ ಮಾರ್ಕ್ಸ್ ಅಂತ ಹೇಳ್ತೀವಿ. ಅದೊಂದು ನಿಗೂಢವಾದ ಪುಸ್ತಕ. ದ್ಯಾಟ್ ಈಸ್ ಎ ಮಿಸ್ಟೀರಿಯಸ್ ಬುಕ್. ದ್ಯಾಟ್ ಈಸ್ ಎ ಮಿಸ್ಟೀರಿಯಸ್ ಬುಕ್. ನೆಕ್ಸ್ಟ್, ಅವನೊಬ್ಬ ವೃತ್ತಿಪರ ಆಟಗಾರ. ಇದನ್ನು ಹಿ ಈಸ್ ಎ ಪ್ರೊಫೆಷ್ನಲ್ ಪ್ಲೇಯರ್ ಅಂತ ಹೇಳಬೇಕು. ಅವರು ತುಂಬ ತುಂಟ ಮಕ್ಕಳು. ದೇ ಆರ್ ವೆರಿ ನೈಟಿ ಕೈಡ್ಸ್. ದೇ ಆರ್ ವೆರಿ ನೈಟಿ ಕೈಡ್ಸ್. ಹುಲಿ ಆಕ್ರಮಣಕಾರಿಯಾದ ಪ್ರಾಣಿ. ಟೈಗರ್ ಈಸ್ ಆ್ಯನ್ ಅಗ್ರೆಸಿವ್ ಆ್ಯನಿಮಲ್. ಟೈಗರ್ ಈಸ್ ಆ್ಯನ್ ಅಗ್ರೆಸಿವ್ ಆ್ಯನಿಮಲ್. ಹುಲಿ ಆಕ್ರಮಣಕಾರಿಯಾದ ಪ್ರಾಣಿ. ಅದೊಂದು ಕೆಚ್ಚೆದೆಯ ನಿರ್ಧಾರ. ದ್ಯಾಟ್ ಈಸ್ ಎ ಕರೇಜಿಯಸ್ ಡಿಸಿಷನ್. ದ್ಯಾಟ್ ಈಸ್ ಎ ಕರೇಜಿಯಸ್ ಡಿಸಿಷನ್. ಇವು ಎಳೆಯ ಹುರುಳಿಗಳು. ಇವು ಎಳೆಯ ಹುರುಳಿಗಳು. ದೀಸ್ ಆರ್ ಟೆಂಡರ್ ಗ್ರೀನ್ ಬೀನ್ಸ್. ದೀಸ್ ಆರ್ ಟೆಂಡರ್ ಗ್ರೀನ್ ಬೀನ್ಸ್. ಅವನೊಬ್ಬ ನಿಷ್ಠಾವಂತ ಪೊಲೀಸ್ ಅಧಿಕಾರಿ. ಇದನ್ನು ಇಂಗ್ಲೀಷ್ನಲ್ಲಿ ಹಿ ಈಸ್ ಆನ್ ಒಬಿಡಿಯಂಟ್ ಪೊಲೀಸ್ ಆಫೀಸರ್. ಹಿ ಈಸ್ ಆನ್ ಒಬಿಡಿಯಂಟ್ ಪೊಲೀಸ್ ಆಫೀಸರ್ ಅಂತ ಇಂಗ್ಲೀಷ್ನಲ್ಲಿ ಹೇಳಬೇಕು. ನನ್ನ ಅಣ್ಣ ಮುಂಗೋಪಿ, ಬೇಗ ಸಿಟ್ಟಗಾಗುವವನು ಅಂತೀವಲ್ಲ, ಇದನ್ನು ಇಂಗ್ಲೀಷ್ನಲ್ಲಿ ಯಾವ ರೀತಿ ಹೇಳ್ಬೇಕಂದ್ರೆ ಮೈ ಬ್ರದರ್ ಈಸ್ ಕ್ವಿಕ್ ಟೆಂಪರ್ಡ್. ಮೈ ಬ್ರದರ್ ಈಸ್ ಕ್ವಿಕ್ ಟೆಂಪರ್ಡ್ ಅಂತ ಹೇಳ್ತೀವಿ. ಅವನು ಹಲ್ಲುಗಳು ಹಳದಿ ಮತ್ತು ಡೊಂಕಾಗಿವೆ. ಹೀಸ್ ಟೀತ್ ಆರ್ ಯೆಲ್ಲೋ ಆ್ಯಂಡ್ ಕ್ರೂಕ್ಡ್. ಹೀಸ್ ಟೀತ್ ಆರ್ ಯೆಲ್ಲೋ ಆ್ಯಂಡ್ ಕ್ರೂಕ್ಡ್.
ವಿದ್ಯಾರ್ಥಿಗಳು ತುಂಬ ಸ್ಪರ್ಧಾತ್ಮಕವಾಗಿದ್ದಾರೆ. ದ ಸ್ಟೂಡೆಂಟ್ಸ್ ಆರ್ ವೆರಿ ಕಾಂಪಿಟೇಟಿವ್. ದ ಸ್ಟೂಡೆಂಟ್ಸ್ ಆರ್ ವೆರಿ ಕಾಂಪಿಟೇಟಿವ್. ವಿದ್ಯಾರ್ಥಿಗಳು ತುಂಬ ಸ್ಪರ್ಧಾತ್ಮಕವಾಗಿದ್ದಾರೆ. ಮಕ್ಕಳು ಟ್ರಿಪ್ನ ಬಗ್ಗೆ ತುಂಬ ಉತ್ಸುಕರಾಗಿದ್ದಾರೆ. ಇದನ್ನು ಇಂಗ್ಲೀಷ್ನಾಗ ಯಾವ ರೀತಿ ಹೇಳ್ಬೇಕಪ್ಪ ಅಂದ್ರೆ, ದ ಕೈಡ್ಸ್ ಆರ್ ಎಂಥೂಸಿಸ್ಟಿಕ್ ಅಬೌಟ್ ದ ಟ್ರಿಪ್. ದ ಕೈಡ್ಸ್ ಆರ್ ಎಂಥೂಸಿಸ್ಟಿಕ್ ಅಬೌಟ್ ದ ಟ್ರಿಪ್ ಅಂತ ಹೇಳ್ತೀವಿ. ಅವಳು ತನ್ನ ಪರೀಕ್ಷೆಯ ಬಗ್ಗೆ ವಿಪರೀತವಾಗಿ ಆತಂಕಗೊಂಡಿದ್ದಾಳೆ ಅಥವಾ ಭಯಗೊಂಡಿದ್ದಾಳೆ ಅಂತೀವಲ್ಲ, ಅದನ್ನು ಇಂಗ್ಲೀಷ್ನಲ್ಲಿ ಸಿ ಈಸ್ extremely anxious about her exam. She is extremely anxious about her exam ಅಂತ ಹೇಳ್ತೀವಿ. ಅವನು ಕೌಶಲ್ಯಪೂರ್ಣ ಟೆಕ್ನಿಷಿಯನ್. He is a skillful technician. Next. ನನ್ನ ತಂದೆ ಯಾವಾಗಲೂ ಸಪೋರ್ಟ್ ಮಾಡುವವರು. ಈ ವಾಕ್ಯ ಇಂಗ್ಲೀಷ್ನಲ್ಲಿ ಮೈ ಫಾದರ್ ಈಸ್ ಆಲ್ವೈಸ್ ಸಪೋರ್ಟಿವ್. ಅಂತ ಹೇಳಬೇಕು. ಅವನು ತಂಡದಲ್ಲಿರುವ ಪ್ರಮುಖ ಆಟಗಾರ. ಈ ವಾಕ್ಯನ ಹಿ ಈಸ್ ಎ ಪ್ರೊಮಿನೆಂಟ್ ಪ್ಲೇಯರ್ ಇನ್ ದ ಟೀಮ್. ಅಂತ ಹೇಳ್ತೀವಿ. ಅವನೊಬ್ಬ ಬಹುಮುಖ ನಟನಾಗಿದ್ದ. ಹಿ ವಾಸ್ ಎ ವೆರಿಸ್ಟಿಲ್ ಆಕ್ಟರ್. ನೆಕ್ಸ್ಟ್. ಅದೊಂದು ಅದ್ಭುತ ಪಂದ್ಯವಾಗಿತ್ತು ಅನ್ನೋಕ್ಕೆ ಇಂಗ್ಲೀಷ್ನಲ್ಲಿ ದ್ಯಾಟ್ ವಾಸ್ ಎ ಸ್ಪ್ಲೆಂಡಿಡ್ ಮ್ಯಾಚ್ ಅಂತ ಹೇಳ್ತೀವಿ. ಅವನ ಪೋಷಕರು ತುಂಬ ವಿನಮ್ರರು ಅಥವಾ ಒಳ್ಳೆಯವರು ಅಂತೀವಲ್ಲ, ಅದನ್ನೇ ಇಂಗ್ಲೀಷ್ನಲ್ಲಿ ಹೀಸ್ ಪೇರೆಂಟ್ಸ್ ಆರ್ ವೆರಿ ಮೋಡೆಸ್ಟ್ ಅಂತ ಹೇಳ್ತೀವಿ. ನಿನ್ನ ರೂಮ್ ಶುಚಿಯಾಗಿಲ್ಲ ಅಥವಾ ನಿನ್ನ ರೂಮು ಸ್ವಚ್ಛತೆ ಇಲ್ಲ, ಗಲೀಜಾಗಿದೆ ಅಂತೇವಲ್ಲ, ಅದನ್ನು ಇಂಗ್ಲೀಷ್ನಲ್ಲಿ ಈ ರೀತಿ ಹೇಳ್ತೀವಿ. ಯುವರ್ ರೂಮ್ ಈಸ್ ಅನ್ಟೆಡಿ ಅಂತ ಹೇಳ್ತೀವಿ. ನೆಕ್ಸ್ಟ್. ಇದು ಸದೃಢವಾಗಿದೆಯಾ ಅಂದರೆ ಪ್ರಶ್ನೆ ಮಾಡ್ತೀವಲ್ಲ, ಪ್ರಶ್ನೆ ಮಾಡಬೇಕಾದ್ರೆ ಇಂಗ್ಲೀಷ್ನಲ್ಲಿ ಈಸ್ ಇಟ್ ರೊಬಸ್ಟ್. ಇದು ಸದೃಢವಾಗಿದೆಯಾ. ಅವನು ಸಮರ್ಥನಲ್ವಾ ಅಂದರೆ ಯಾವುದೇ ಒಂದು ಕೆಲಸ ಹೇಳಿದ್ರೆ ಹೇಳ್ತೀವಲ್ಲ, ಅವನು ಸಮರ್ಥನಿಲ್ಲ ಅದಕ್ಕೆ ಅದು ಕೇಳ್ತೀವಲ್ಲ, ಅದನ್ನು ಇಂಗ್ಲೀಷ್ನಲ್ಲಿ ಈಸ್ ನಾಟ್ ಹೀ ಕ್ಯಾಪೇಬಲ್. ಅವನು ಸಮರ್ಥನಾಗಿಲ್ವಾ ಅಂತ. ಇದು ಅದ್ಭುತವಾಗಿಲ್ವಾ ಅಥವಾ ಇದು ಸುಂದರವಾಗಿಲ್ವಾ ಅಂತ ಕೇಳ್ತೀವಲ್ಲ, ಇಸಂಟ್ ಇಟ್ ಅಮೇಝಿಂಗ್ ಅಂತ ಹೇಳ್ತೀವಿ. ನೆಕ್ಸ್ಟ್. ಅವರಲ್ಲಿ ಧೈರ್ಯಶಾಲಿ ಯಾರು. ಇದನ್ನು ಇಂಗ್ಲೀಷ್ನಲ್ಲಿ ಯಾವ ರೀತಿ ಕೇಳ್ಬೇಕಂದ್ರೆ ಹೂ ಈಸ್ ಕರೇಜಸ್ ಅಮಾಂಗ್ ದೆಮ್ ಅಂತ ಹೇಳಬೇಕು. ಹೂ ಈಸ್ ಕರೇಜಸ್ ಅಮಾಂಗ್ ದೆಮ್. ಅವರಲ್ಲಿ ಧೈರ್ಯಶಾಲಿ ಯಾರು ಅಂತ ಅರ್ಥ. ಇದರಲ್ಲಿ ಯಾವುದು ಎನರ್ಜೆಟಿಕ್ ಡ್ರಿಂಕ್. ಇದನ್ನು ಯಾವ ರೀತಿ ಅನ್ನೋದಂದ್ರೆ ವಿಚ್ ಒನ್ ಈಸ್ ದ ಎನರ್ಜೆಟಿಕ್ ಡ್ರಿಂಕ್ ಅಂತ ಹೇಳಬೇಕು. ಇದು ಯಾಕೆ ಅಷ್ಟೊಂದು ತಮಾಷೆಯದ್ದಾಗಿದೆ. ವೈ ಈಸ್ ಇಟ್ ಸೋ ಹಿಲೇರಿಯಸ್. ಇದು ಯಾಕೆ ಅಷ್ಟೊಂದು ತಮಾಷೆಯದ್ದಾಗಿದೆ. ನೆಕ್ಸ್ಟ್. ಈ ರಾಜಕಾರಣಿಗಳು ಕಪಟಿಗಳು. ಇದನ್ನು ಯಾವ ರೀತಿ ಇಂಗ್ಲೀಷ್ನಾಗ ಹೇಳ್ಬೇಕಂದ್ರೆ ದೀಸ್ ಪಾಲಿಟಿಷಿಯನ್ಸ್ ಆರ್ ಹೈಪೋಕ್ರಿಟಿಕಲ್ ಅಂತ ಹೇಳಬೇಕು. ಇದು ಪಕ್ಷಪಾತವಿಲ್ಲದ ಅಭಿಪ್ರಾಯ. ಈ ವಾಕ್ಯಗ ಇಟ್ಸ್ ಆ್ಯನ್ ಅನ್ಬೇಸ್ಡ್ ಒಪಿನಿಯನ್ ಅಂತ ಹೇಳಬೇಕು. ನಾನು ನಿನಗೆ ಸಹಾಯ ಮಾಡಲು ಸಿದ್ಧನಿದ್ದೇನೆ. ಈ ವಾಕ್ಯಗೆ ಐ ವಾಸ್ ವಿಲ್ಲಿಂಗ್ ಟು ಹೆಲ್ಪ್ ಯು. ನೆಕ್ಸ್ಟ್.
ಅವನು ನಂಬಲರ್ಹನಲ್ಲ, ಅವನು ನಂಬಿಕಸ್ಥನಲ್ಲ ಅಂತೀವಲ್ಲ, ಅದನ್ನು ಇಂಗ್ಲೀಷ್ನಲ್ಲಿ ಯಾವ ರೀತಿ ಹೇಳ್ತೀವಿ ಅಂದ್ರೆ ಹಿ ಈಸ್ ನಾಟ್ ಟ್ರಸ್ಟ್ ವರ್ತಿ, ಹಿ ಈಸ್ ನಾಟ್ ಟ್ರಸ್ಟ್ ವರ್ತಿ ಅಂತ ಹೇಳ್ತೀವಿ. ಆಗ ಅವನ ಪೋಷಕರು ಸಪೋರ್ಟ್ ಮಾಡುವವರಾಗಿರಲಿಲ್ಲ. ಈ ವಾಕ್ಯಗೆ ಹೀಸ್ ಪೇರೆಂಟ್ಸ್ ವರಂಟ್ ಸಪೋರ್ಟಿವ್ ದೆನ್, ಹೀಸ್ ಪೇರೆಂಟ್ಸ್ ವರಂಟ್ ಸಪೋರ್ಟಿವ್ ದೆನ್. ನಿನಗೆ ಸಮಯ ಪ್ರಜ್ಞೆ ಅನ್ನೋದೇ ಇಲ್ವಾ, ನಿನಗೆ ಸಮಯ ಪ್ರಜ್ಞೆ ಅನ್ನೋದೇ ಇಲ್ಲ ಅಂತ ಬೈತಾರಲ್ಲ, ಆ ರೀತಿ ಇಂಗ್ಲೀಷ್ನಾಗ ಯಾವ ರೀತಿ ಹೇಳ್ತೇವೆ ಅಂದ್ರೆ ಯು ಆರ್ ನಾಟ್ ಪಂಕ್ಚುವಲ್ ಆಟ್ ಆಲ್, ಯು ಆರ್ ನಾಟ್ ಪಂಕ್ಚುವಲ್ ಆಟ್ ಆಲ್ ಅಂತ ಹೇಳ್ತೀವಿ. ನೆಕ್ಸ್ಟ್, ಅದೊಂದು ಕಠಿಣ ನಿರ್ಧಾರವಾಗಿತ್ತು. ಈ ವಾಕ್ಯನೇ ಇಂಗ್ಲೀಷ್ನಲ್ಲಿ ದ್ಯಾಟ್ಸ್ ಎ ಟಫ್ ಡಿಸಿಷನ್ ಅಂತ ಹೇಳಬೇಕು. ದ್ಯಾಟ್ಸ್ ಎ ಟಫ್ ಡಿಸಿಷನ್. ನೆಕ್ಸ್ಟ್, ಅವರು ತಮ್ಮ ಕೆಲಸದಲ್ಲಿ ಯಾವಾಗಲೂ ಪ್ರಾಮಾಣಿಕರಾಗಿದ್ದರು, ಅಂದರೆ ಮೋಸ ಮಾಡುವವರೇ ಅಲ್ಲೆಂದು ಅಂತ ಹೇಳ್ತೀವಲ್ಲ, ಅದನ್ನು ಇಂಗ್ಲೀಷ್ನಲ್ಲಿ ಹಿ ವಾಸ್ ಆಲ್ವೈಸ್ ಸಿನ್ಸಿಯರ್ ಇನ್ ಹೀಸ್ ವರ್ಕ್, ಹಿ ವಾಸ್ ಆಲ್ವೈಸ್ ಸಿನ್ಸಿಯರ್ ಇನ್ ಹೀಸ್ ವರ್ಕ್ ಅಂತ ಹೇಳಬೇಕು. ಅವನು ತನ್ನ ಕೆಲಸದಲ್ಲಿ ನಿಖರವಾಗಿಲ್ಲ ಅಥವಾ ಸೂಕ್ಷ್ಮವಾಗಿಲ್ಲ ಅಥವಾ ಅವನಿಗೆ ನಂಬಿಕೆ ಇಲ್ಲ ಅಂತೀವಲ್ಲ, ಅದನ್ನು ಇಂಗ್ಲೀಷ್ನಲ್ಲಿ ಹಿ ಈಸ್ ನಾಟ್ ಮೆಟಿಕ್ಯುಲಸ್ ಇನ್ ಹೀಸ್ ವರ್ಕ್, ಹಿ ಈಸ್ ನಾಟ್ ಮೆಟಿಕ್ಯುಲಸ್ ಇನ್ ಹೀಸ್ ವರ್ಕ್ ಅಂತ ಹೇಳ್ತೀವಿ. ಅವಳು ತುಂಬ ಕೆಟ್ಟವಳಾಗಿದ್ದಳು, ಇದನ್ನು ಸಿ ವಾಸ್ ಸೋ ಮೀನ್, ಸಿ ವಾಸ್ ಸೋ ಮೀನ್ ಅಂತ ಹೇಳಬೇಕು. ನಿಮ್ಮ ಅಡುಗೆ ಮನೆ ತುಂಬ ಅಸ್ತವ್ಯಸ್ತವಾಗಿದೆ ಅಥವಾ ಶುಚಿಯಾಗಿಲ್ಲ ಅನ್ನೋಕ್ಕೆ ಇಂಗ್ಲೀಷ್ನಲ್ಲಿ ಯುವರ್ ಕಿಚನ್ ಈಸ್ ಸೋ ಮೆಸ್ಸಿ, ಯುವರ್ ಕಿಚನ್ ಈಸ್ ಸೋ ಮೆಸ್ಸಿ ಅಂತ ಹೇಳ್ತೀವಿ. ಅವನು ಅಷ್ಟು ಬೇಗ ಮೋಸ ಹೋಗುವವನಲ್ಲ, ಅಂದರೆ ಅವನನ್ನು ಯಾರೂ ಮೋಸಗೊಳಿಸೋಕ್ಕಾಗಲ್ಲ ಅಂತೀವಲ್ಲ, ಅದನ್ನು ಇಂಗ್ಲೀಷ್ನಾಗ ಯಾವ ರೀತಿ ಹೇಳ್ಬೇಕಂದ್ರೆ ಹಿ ಈಸ್ ನಾಟ್ ಸೋ ಗುಲ್ಲೀಬಲ್, ಹಿ ಈಸ್ ನಾಟ್ ಸೋ ಗುಲ್ಲೀಬಲ್, ಅವನು ಅಷ್ಟು ಬೇಗ ಮೋಸ ಹೋಗುವವನಲ್ಲ. ನೆಕ್ಸ್ಟ್, ಅವಳನ್ನು ಹೊಂದಲು ನೀವು ಅದೃಷ್ಟವಂತ, ಇದನ್ನು ಇಂಗ್ಲೀಷ್ನಲ್ಲಿ ಯು ಆಲ್ ಬಿ ಲಕ್ಕಿ ಟು ಹ್ಯಾವ್ ಹರ್, ಯು ಆಲ್ ಬಿ ಲಕ್ಕಿ ಟು ಹ್ಯಾವ್ ಹರ್ ಅಂತ ಹೇಳ್ತೀವಿ. ಅವನು ತುಂಬ ಮೂಡಿಯಾಗಿದ್ದ, ಅವನು ತುಂಬ ಮೂಡಿ ಅಥವಾ ಆಗಿದ್ದ, ಹಿ ವಾಸ್ ಸೋ ಮೂಡಿ, ಹಿ ವಾಸ್ ಸೋ ಮೂಡಿ. ಆಕೆ ಸಂಕುಚಿತ ಮನಸ್ಸಿನ ಮಹಿಳೆ, ಈ ವಾಕ್ಯಗೆ ಸಿ ಈಸ್ ಎ ನ್ಯಾರೋ ಮೈಂಡೆಡ್ ವುಮೆನ್, ಸಿ ಈಸ್ ಎ ನ್ಯಾರೋ ಮೈಂಡೆಡ್ ವುಮೆನ್ ಅಂತ ಹೇಳ್ತೀವಿ. ನೆಕ್ಸ್ಟ್, ಅವನು ತ್ವರಿತ ಹಾಗೂ ತಕ್ಷಣವಾಗಿ ಹಾಸ್ಯ ಮಾಡುವ ವ್ಯಕ್ತಿ, ಇದನ್ನು ಇಂಗ್ಲೀಷ್ನಾಗ ಯಾವ ರೀತಿ ಹೇಳ್ಬೇಕಪ್ಪ ಅಂದ್ರೆ ಹಿ ಈಸ್ ಎ ಕ್ವಿಕ್ ಆ್ಯಂಡ್ ಇನ್ಸ್ಟಂಟ್ ಜೋಕರ್, ಹಿ ಈಸ್ ಎ ಕ್ವಿಕ್ ಆ್ಯಂಡ್ ಇನ್ಸ್ಟಂಟ್ ಜೋಕರ್. ಅವನು ತ್ವರಿತ ಹಾಗೂ ತಕ್ಷಣವಾಗಿ ಹಾಸ್ಯ ಮಾಡುವ ವ್ಯಕ್ತಿ. ಆ ಹುಡುಗ ಅಂಜುಬುರುಕ ಅಥವಾ ಪುಕ್ಲ, ಅವನ ಹತ್ರ ಧೈರ್ಯ ಇಲ್ಲ ಅಂತೀವಲ್ಲ, ಆ ರೀತಿ ಇಂಗ್ಲೀಷ್ನಾಗ ಯಾವ ರೀತಿ ಹೇಳ್ತೀವಿ ಅಂದ್ರೆ ದ್ಯಾಟ್ ಕೈಡ್ ಈಸ್ ಟಿಮ್ಡ್, ದ್ಯಾಟ್ ಕೈಡ್ ಈಸ್ ಟಿಮಿಡ್ ಅಂತ ಹೇಳ್ತೀವಿ. ನಿನ್ನ ಅಣ್ಣ ನಿಜವಾಗ್ಲೂ ಹಠಮಾರಿ ಅಥವಾ ಹಠವಾದಿ ಅಂತ ಹೇಳ್ತೀವಲ್ಲ, ಅದನ್ನು ಇಂಗ್ಲೀಷ್ನಾಗ ಯಾವ ರೀತಿ ಹೇಳ್ಬೇಕಂದ್ರೆ ಯುವರ್ ಬ್ರದರ್ ಈಸ್ ರಿಯಲಿ ಸ್ಟಬ್ಬರ್ನ್, ಯುವರ್ ಬ್ರದರ್ ಈಸ್ ರಿಯಲಿ ಸ್ಟಬ್ಬರ್ನ್ ಅಂತ ಹೇಳ್ತೀವಿ. ಫ್ರೆಂಡ್ಸ್, ಸ್ನೇಹಿತರೆ, ಇವತ್ತಿನ ಕ್ಲಾಸ್ನಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಆದಂಥ ಅಥವಾ ದಿನ ಬಳಕೆಯಲ್ಲಿ ನಾವು ಬಳಸುವಂಥ 75 ವಾಕ್ಯಗಳನ್ನು ಕಲಿತಿದ್ದೇವೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ತಪ್ಪದೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಹಾಗೆ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇರುವವರೆಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿಯ ತನಕ ಗುಡ್ ಜೈ ಹಿಂದ್. ಥ್ಯಾಂಕ್ ಯು.